ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕಿರುವಂಥ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಇದು ಸೂಕ್ತವಾಗಿರುವಂಥ ಸಮಯ. ಇದೇ ಅಕ್ಟೋಬರ್ 2ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನು ನೇರವಾಗಿ ಪಾಲ್ಗೊಳ್ಳೋದಕ್ಕೆ ತಮಗೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಿಮ್ಮ ಮೇಲೆ ಯಾವತ್ತಾದರೂ ನಿಮ್ಮ ಗುರುಗಳು ಕೋಪ ಮಾಡ್ಕೊಂಡಿರೋದು, ಬೇಜಾರು ಮಾಡ್ಕೊಂಡಿರೋದು, ಮಾತನ್ನು ಬಿಟ್ಟಿರುವಂಥದ್ದು, ಈ ಥರ ಸನ್ನಿವೇಶಗಳು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಒಂದೊಂದು ಬಾರಿ ಎಲ್ಲರಲ್ಲೂ ಆಗುತ್ತೆ. ಬಟ್ ನನಗೊಂದು ತುಡಿತ ಮಿಡಿತ ಇದ್ದುದೇನಂತಂದರೆ 5-6 ಜನ ಮಾಡೋ ಕೆಲಸ ನಾನೊಬ್ಬನೇ ಮಾಡಬೇಕು ಅಂತಿದ್ದೆ. ಮಂತ್ರ ಹೇಳೋದು ನಾನೇ, ಜಪ ಮಾಡೋದು ನಾನೇ, ಅಲ್ಲಿ ಏನಾದರೂ ಬೇಕಾಗಿರೋ ಪದಾರ್ಥ ಎಲ್ಲವನ್ನು ಕೊಡುವೆ. ಆ ಕಲಿಕಾದಿಗಳು ಏನಿರ್ತವೋ ಅದು ಬಹಳ ಬಹಳ ವಿಶೇಷವಾದ ವ್ಯಕ್ತಿಯನ್ನು ಅನಿಸ್ಕೊಳ್ಬೇಕಾದ್ರೆ ಬಹಳ ಖುಷಿಯಿಂದ ಸಂತೋಷವಾಗಿ ನಾನು ಮಾಡ್ತಾಯಿದ್ದೆ. ಆ ತ್ರಿಕಾಲ ಸಂಧ್ಯಾವಂದನೆಗಳು ಏನಿರ್ತವೋ ಅವೆಲ್ಲವೂ ಕೂಡ ಯಾರಿಗಾದರೂ ಉದಾಹರಣೆ ಕೊಡಬೇಕಾದ್ರೆ ನನ್ನನ್ನೇ ಕೊಡ್ತಾಯಿದ್ರು. ಎಲ್ಲ ಹಂತದಲ್ಲೂ ಕೊಡ್ತಾಯಿದ್ರು. ಹಾಗೆ ನಾನು ಇದ್ದಾಗ ಒಂದು ಬಾರಿ ಮೈಸೂರಲ್ಲಿ ಮಹಾಸುದರ್ಶನ ಹೋಮದ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಎಲ್ಲ ಪೂಜೆ ಆಗಿದೆ. ನಮಗೆ ಒಂದು ಪುಸ್ತಕ ಕೊಟ್ಟರು. ನನ್ನ ಜೊತೆ ಇನ್ನೊಬ್ಬ ಶಿಷ್ಯರು ಇದ್ದರು, ನಾನಿದ್ದೆ. ಅವರ ಹೆಸರು ಲಕ್ಷ್ಮೀಪತಿ ಅಂತ. ನಾನು ಆ ಹುಡುಗ ಇಬ್ಬರು ಕೂಡ ಹೇಳ್ತಾ ಇದ್ದೀವಿ. ಪುಸ್ತಕ ಕೊಟ್ಟರು ನನ್ನ ಕೈಗೆ. ಮಂಗಳಾಷ್ಟಕ ಹೇಳಿ ಅಂತಂದರು. ಆ ಪುಸ್ತಕ ತೆಗೆದು ನೋಡ್ತೀವಿ, ಅದರಲ್ಲಿ ಮಂಗಳಾಷ್ಟಕ ಇಲ್ಲ. ಎಲ್ಲರೂ ಸೈಲೆಂಟಾಗಿದ್ದಾರೆ. ಮತ್ತು ನನ್ನ ಹತ್ರ ಅವನು ಕಿತ್ಕೊಂಡ. ಮತ್ತು ಅವನು ಹಿಂಗೆ ತೆಗೆದು ನೋಡ್ದ, ಅವನಿಗೂ ಸಿಗಲಿಲ್ಲ. ಆಮೇಲೆ ಯಾರೋ ಅವ್ರನ್ನ ಮಾತಾಡ್ತಿದ್ರು. ಒಂದು ನಿಮಿಷ ಸುಮ್ಮನೆ ಇದ್ದರು. ಆಮೇಲೆ ಎಲ್ಲರೂ ಮಂಗಳಾಷ್ಟಕ ಹೇಳಿ ಮಂಗಳಾಷ್ಟಕ ಅಂತಂದರು. ಮತ್ತೆ ನಾನು ಅಂತ ಕಿತ್ಕೊಂಡೆ. ಸಡನ್ನಾಗಿ ತೆಗೆದು ನೋಡಿದೆ, ಮಂಗಳಾಷ್ಟಕ ಇಲ್ಲ ಅದರಲ್ಲಿ. ಏನಪ್ಪ, ಇನ್ನೂ ಅದರಲ್ಲಿ ಮಂಗಳಾಷ್ಟಕ ಸಿಗಲಿಲ್ಲ ನಿನಗೆ? ನಾನು ಆವಾಗ ಅಮೇರಿಕ ಹೋಗೋ ಸಂದರ್ಭ. ಇವನು ಅಮೇರಿಕ ಬೇರೆ ಹೋಗ್ತಾನಂತಿ, ಇವನ ಮುಖಕ್ಕೆ ಅಮೇರಿಕ ಬೇರೆ ಕೇಳು ಅಂತ ಅಂದ್ಬಿಟ್ರು. ಮತ್ತೆ ತೆಗೆದು ನೋಡ್ತೀನಿ, ಇಲ್ಲ ಅದರಲ್ಲಿ. ಅವರೆಲ್ಲರೂ ಸೈಲೆಂಟಾಗಿ ಕೇಳಿಸ್ಕೊತಾ ಇದ್ದಾರೆ. ಬಹಳ ಜನ ನಕ್ಕುಬಿಟ್ರು ಅಲ್ಲಿ. ಎಂತ ಇದು ಇದರಲ್ಲಿ ಇಲ್ಲವಲ್ಲ ಅಂತಲ್ಲಿ. ಮತ್ತೆ ಅವನು ಕಿತ್ಕೊಂಡ ಜೋರಾಗಿ ನನ್ನ ಹತ್ರ. ಆ ಬೇಜಾರಿಗೆ ನೋಡ್ತಾನೆ, ನಿನಗೂ ಸಿಗಲಿಲ್ವೇನೋ? ಅವನು ಬೇರೆ ಏನು ಅಕಾಡೆಮಿಕ್ ಏನೋ ಮಾಡ್ತಿದ್ದ. ಅವನಿಗೂ ಏನು ಹೀಗೆ ಮಾತಾಡಿದ್ರು, ಬಾಯಿದ್ರು. ಮತ್ತೆ ಅವರೇ ಕಿತ್ಕೊಂಡ್ರು. ಕೊಡಿಲ್ಲ ನಿಮಿಷ, ತಗೊಂಡ್ರು ಪುಸ್ತಕನ. ಹೀಗೆ ತೆಗೆದುಬಿಟ್ಟು ಟಕ್ಕತ್ ಕೊಟ್ಬಿಟ್ರು. ಹೇಳಿದ್ದೇನ ಅಂದ್ಬಿಟ್ರು. ಆ ಮಂತ್ರನ ಈಗಾಗಲೇ 2 ಸಲ ಹೇಳಿದ್ವಿ ನಾವು. ಅವ್ರು ಕೊಟ್ಬಿಟ್ರಲ್ಲ ಗುರುಗಳ, ನಾವು ಇದನ್ನು ಹೇಳಿದ್ದೀವಿ ಅಂತ ನಾವೇನು ಹೇಳಕ್ಕೆ ಹೋಗಲಿಲ್ಲ. ಮತ್ತೆ ಈ ಬುಕ್ಕು ಹೇಳಿ ಇವಾಗ ಅಂತ ಏನು ಕೊಟ್ಬಿಟ್ರೋ, ಆಗ ನಾವು ಅದಕ್ಕೆ ಮೊದಲೇ ಬುಕ್ಕು ನೋಡಿಕೊಳ್ಳದೆ 2 ಸಲ ಹೇಳಿದ್ದೀವಿ. ಆವಾಹನೆಗೆ 1 ಸಲ, ಮತ್ತೆ ಹೋಮಕ್ಕೆ ಕೂರಬೇಕಾದ್ರೆ ಒಂದು 2 ಸಲ ಹೇಳಾಗಿದೆ ವಿತೌಟ್ ಬುಕ್ಕು. ಹೀಗೆ ಕೊಟ್ಬಿಟ್ರು. ಆಗ ನಾವು ಮಂತ್ರವನ್ನು ಬುಕ್ ನೋಡಿಕೊಂಡು ಕಣ್ಣು ಮುಚ್ಕೊಂಡು ಹೇಳಿದ್ವಿ, ಕೊಟ್ಬಿಟ್ರಲ್ಲ ಅಂತೇಳಿ. ಆವಾಗ ನಮ್ಮ ಮೇಲೆ ಇವರೆಷ್ಟು ಜಸ್ಟ್ ಕೋಪ ಮಾಡಿ ಬಂದಿತ್ತೋ, ಅಮೇರಿಕ ಬೇರೆ ಕೇಳು ಅಂತಂದ್ರು, ನಮಗೆ ಕೋಪ ಬಂದ್ಬಿಡ್ತು. ಈಗಾಗಲೇ 2 ಸಲ ಹೇಳಿದ್ದೀವಲ್ಲ, ಇವ್ರ ಮೇಲೆ ನಮ್ಮನ್ನು ಅವಮಾನ ಮಾಡಿಬಿಟ್ರಲ್ಲ, ಹೀಗೆಲ್ಲ ಕೂಡ. ಆಮೇಲೆ ಹೀಗೆ ಹೇಳ್ತಾ ಇದ್ದೀವಿ. ಕಂಪ್ಲೀಟ್ ಎಲ್ಲ ಆದಮೇಲೆ ಹೋಮ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಅವರೆಲ್ಲ ನಕ್ಕಿದ್ರು, ಬೇಸರ ಆಯಿತು. ಒಂದು ಮಿಸ್ಟೇಕ್ ಮಾಡೋಕ್ಕೂ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಕೂಡ ಬಿಡದಂಗೆ ನಾನು ಹೇಳ್ತಾ ಇದ್ದದ್ದನ್ನು ಯಾರಿಗಾದರೂ ಹೇಳಿ ಉದಾಹರಣೆ ಕೊಟ್ಟು ಮಾಡಿಸೋರು. ಆಮೇಲೆ ಒಂದೊಂದು ಕಾರ್ಯಕ್ರಮಕ್ಕೆ ನನಗೇನಾದರೂ ಫೀವರ್ ಇದ್ದು ಹೋಗಲಿಲ್ಲ ಅಂತಂದರೆ ತುಂಬ ನೊಂದ್ಕೊಂಡ್ಬಿಡೋರು. ಅದನ್ನು ಪೋಸ್ಟ್ಪೋನ್ ಮಾಡೋರು, ಇಲ್ಲ ಅಂತಂದರೆ ಬಹಳ ಬೇಸರ ಆಗೋರು. ಇಷ್ಟೆಲ್ಲ ನಡೀತಾ ಇತ್ತು. ಈಗ ನನ್ನ ಜೊತೆ ಎಲ್ಲೆಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತು. ಅಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಇದು. ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿ ಆಗಿದ್ದಾಗ ಇಲ್ಲ ನ್ಯಾಷನಲ್ ಗ್ರೌಂಡಲ್ಲಿ 108 ಹೋಮಕೊಂಡುಗಳು ಹಾಕಿದಾಗ ನನಗೆ ಜ್ವರ ಇತ್ತು. ಅವಾಗೆಲ್ಲ ಲ್ಯಾಂಡ್ಲೈನ್ ಫೋನ್ಗಳು. ಈ ಥರ ಬಂದುಬಿಡಬೇಕು, ಮತ್ತು ನೀನೆಲ್ಲ ಬಂದು ಹೋಮ್ಕೊಂಡು ಎಲ್ಲ ಹಾಕ್ಕೋಬೇಕು ಹಾಗೆಲ್ಲ ಅಂತಂದರು. ಇಲ್ಲ ಸ್ವಾಮೀಜಿ, ನನಗೆ ಜ್ವರ ಇದೆ ಅಂತಂದರೆ, ನೀನು ಸತ್ತಿಲ್ಲ ತಾನೇ? ಫೋನ್ ಇಟ್ಬಿಟ್ರು. ಮತ್ತು ನಾನು ಇಮಿಡಿಯೇಟು ಜ್ವರದಲ್ಲೇ, ಜ್ವರ ಇದ್ದರೂ ತಣ್ಣೀರು ಸ್ನಾನ ಮಾಡಿಕೊಂಡು ಶಾಲೆಗೆ ಹೊರಟೋಗಿದ್ದೆ ನಾನು. ಈಗಲೂ ಕೂಡ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಎತ್ತಿಟ್ಟಿದ್ದೇನೆ. ನನ್ನ ಗುರುಗಳು ಅಟಲ್ ಬಿಹಾರಿ ಅವ್ರ ಪಕ್ಕ ನಾನು. ಇದೆಲ್ಲವೂ ಕೂಡ ನನಗೆ ಅನುಭವ. ಆದರೆ ಇನ್ನು ನಾನು ಅದನ್ನು ಕಂಪ್ಲೀಟ್ ಮಾಡಲಿಲ್ಲ, ಆ ಪೂಜೆದು. ಅದು ಏನು ಅಂತಂದರೆ, ಇಷ್ಟೆಲ್ಲ ಆಯಿತು, ಇನ್ನೇನು ಹೊರಡ್ಬೇಕು ನಾವು. ಅಲ್ಲೊಂದು ಮರದ ಕೆಳಗಡೆ ಒಂದು ಜಗಲಿ ಇತ್ತು, ಅಲ್ಲಿ ಕೂತ್ಕೊಂಡು ನಾನು ಅವನು ಇದ್ವಿ.
ನಾವು ಸ್ವಲ್ಪ ಅವ್ರಿಗೆ ಒಂದು ನಾವೆಲ್ಲ ಸೇರ್ಕೊಂಡು ಒಂದು ಪೆಟ್ ನೇಮ್ ಇಟ್ಟಿದ್ವಿ, ಅನಂತಯ್ಯ ಅಂತೇಳಿ. ಅನಂತಯ್ಯ ನೋಡೋದು ಅವರ ಹೆಸರು, ನಾನು ಅವರ ಬಗ್ಗೆ ಹೇಳಬೇಕಾದ್ರೂ ಅಷ್ಟೇ. ಆಗಮ ಸಾಹಿತ್ಯ ಭೂಷಣ, ಅಭಿನವ ರಾಮಾನುಜ, ದಿವ್ಯಾಜ್ಞ ಪಾಲಕ, ಆಲಯ ಪ್ರತಿಷ್ಠಾ ಚತುರ. ಒಂದು ಪಾದ ಭಾರತ ದೇಶದಲ್ಲಾದರೆ ಮತ್ತೊಂದು ಪಾದ ಅಮೇರಿಕ ದೇಶದಲ್ಲೇ ಹೊರತು ಹೀಗಿರ್ತಾಯಿತ್ತು. ಅವರು ಬಂದಾಗ ಪೂರ್ಣವಾಗಿ ನಾನಿಲ್ಲಿ ಕರ್ನಾಟಕದಲ್ಲಿ ಎಷ್ಟೆಲ್ಲ ಅಷ್ಟು ಸಂಪೂರ್ಣ ನಾನೆಲ್ಲ ಗಮನಿಸ್ಕೊಳ್ತಾ ಇದ್ದೆ. ಆಮೇಲೆ ಕೊನೆ ಆ ದಿನಗಳೆಲ್ಲ ಕೂಡ ಎಲ್ಲರದ್ದು ಋಣ ತೀರಿಸಿದ್ದೇನೆ ನಾನು, ಇವನು ಋಣ ತೀರಿಸಲಿಲ್ಲ ನಾನು ಅಂತ ಕೆಲವರು ಹೇಳ್ತಾ ಇತ್ತು. ಅಷ್ಟು ನನಗೆ ಸರ್ವಿಸ್ ಮಾಡಿಬಿಟ್ಟಿದ್ದಾನೆ, ಇವನು ಋಣ ತೀರಿಸೋಕ್ಕಾಗುತ್ತಾಗಲ್ವೋ. ಇನ್ನೂ ಬೇಕಾದಷ್ಟು ಬಹಳ ಘಟನೆಗಳಿದ್ದಾವೆ. ಆದರೆ ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಹಿಂದ್ಗಡೆಯಿಂದ ಬಂದು ಹಿಂಗಂದರು ನನಗೆ, ಯಾರೋ ಸಡನ್ನಾಗಿ ತಿರುಗ್ತೀನಿ, ನನ್ನ ಗುರುಗಳೇ. ಎದ್ದುಬಿಟ್ಟೆ, ನಾನು ಬೆಚ್ಚಿ ಬಿದ್ದುಬಿಟ್ಟೆ. ಓ ಸ್ವಾಮೀಜಿ, ಏಕೆ ಕಣ ಬೇಜಾರಾಯ್ತಾ ಅಂತಂದ್ರೆ, ಇಲ್ಲ ಸ್ವಾಮೀಜಿ ಹಾಗೇನಿಲ್ಲ, ನನ್ನನ್ನು ಸಾರಿ ಕಣ, ನಾನು ಆ ಪುಸ್ತಕದಲ್ಲಿ ಇರುತ್ತೆ ಅಂದ್ಕೊಂಡು ನಾನು ಹೇಳಿದೆ, ಸಾರಿ ಕಣ ಅಂತಂದ್ರೆ. ಅಯ್ಯೋ ಸ್ವಾಮೀಜಿ, ನೀವು ಏನಾದರೂ ಕೋಪ ಮಾಡಿಕೊಂಡಿದ್ದರೆ, ನೀವೇನೋ ನಮ್ಮನ್ನು ಬೈದಿದ್ದರೆ, ಅದೇ ನನಗೆ ವೇದವಾಕ್ಯಗಳು, ಅದೇ ನನಗೆ ವೇದ ಮಂತ್ರಗಳು ಅಂತ ಅವತ್ತು ತಂದಿದ್ದೆ ನಾನು. ಅಂದರೆ ಈ ಮನುಷ್ಯ ಹೀಗೆ ಮಾತಾಡಿದ್ರು ಕೂಡ ನನಗೆ ಏನು ಅಂತಂದರೆ, ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕಲಿಯೋದಿರುತ್ತೆ ನನಗೆ. ಸಣ್ಣ ಪುಟ್ಟ ಸಣ್ಣದರಲ್ಲೂ ಕೂಡ ಬಹುಶಃ ಒಂದು ಎಲೆ ಕೆಳಗಡೆ ಬಿದ್ದಿದ್ದರೆ ಒಣಗಿರೋದು, ಪೂರ್ತಿ ಒಣಗಿರೋದು, ಬಾಡೋಗಿರೋದು, ಹಸಿರಾಗಿರೋದು, ಅಲ್ಲಿ ಏನೋ ಒಂದು ನನಗೆ ಗೋಚರ ಆಗುತ್ತೆ, ಗೊತ್ತಿಲ್ಲ, ಅಲ್ಲೊಂದು ಕಾನ್ಸೆಪ್ಟ್ ಉಟ್ಕೊಳ್ಳುತ್ತೆ ನನಗೆ. ಅದು ಏನೋ ಮಾಡಬೇಕಿದ್ದನ್ನು, ಇದು ಉಪಯೋಗ ಯಾರಿಗಾಗ್ಬೋದು, ಈಗ ಹೋಗುವಂಥ ನನಗೆ ಇವ್ಯಾವ ಕೂಡ ಬರಲ್ಲ. ಹಾಗೆ ಅವರು ಮಾಡಿದರು. ಯಾಕೆ ಅಂತಂದರೆ ಆ ಮಂತ್ರ ಮಂಗಳಾಷ್ಟಕ ಅನ್ನೋದು ಇಲ್ಲ ಅದರಲ್ಲಿ. ಅವರೇನು ಆ್ಯಕ್ಚುಲಿ ಆ ಪುಸ್ತಕವನ್ನು ಬರೆದದ್ದೇ ನಾವುಗಳು, ಪ್ರಿಂಟ್ ಮಾಡಿಸಿದ್ದೇ ನಾವು ಅದನ್ನು. ಅವತ್ತಿನ ಕಾಲಕ್ಕೆ ಅದು 6ನೇ ಮುದ್ರಣ. ಈಗಿಲ್ಲ, ಆಲಯ ಅರ್ಚನೆ, ಈಗ ಎಂಡೋಮೆಂಟ್ ಸರ್ಕಾರ ನಮ್ಮಿಂದ ಆ ಪುಸ್ತಕವನ್ನು ತಗೊಂಡಿದೆ, ಅದೆಲ್ಲ ಕೂಡ ಮಾಡಾಗಿದೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ನಾನು ಒಂದು ದಿನವೂ ಕೂಡ ಈ ಮನುಷ್ಯ ಆ ರೀತಿಯಾಗಿ ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ಒಂದು ಸಲ ಮಾತ್ರ ಆ ರೀತಿ ಕೋಪ ಮಾಡ್ಕೊಂಡು ಪುಸ್ತಕ ಕೊಟ್ಟರಲ್ಲ, ಅದೇ ನಾನು ಅವ್ರು ನೋಡಿದ್ದು. ನಿನ್ನ ಮುಖಕ್ಕೆ ಅಮೇರಿಕ ಬೇರೆ ಕೇಳು ಅಂದ್ರಲ್ಲ, ಅದೊಂದೇ ನನ್ನ ಜೀವಿತ ಕಾಲದಲ್ಲಿ ಕೇಳಿ. ಕೋಪ ಬಂತ ಗುರುಗಳೇ ನಿಮಗೆ ಆಗ? ಅಲ್ಲ, ಸಡನ್ನಾಗಿ ಬಂತು ನನಗೆ. ಆಮೇಲೆ ಅವರೆಲ್ಲ ಹೆಣ್ಮಕ್ಳು ಕೂತಿ ನಗ್ತಾ ಇದ್ದಾರೆ ಅವರೆಲ್ಲ ಕೂಡ. ಆದರೆ ಆ ಮಂತ್ರ ಈಗ 2 ಸಲ ಹೇಳಾಗಿದೆ. ಇದೆಂತ ಮಂಗಳಾಷ್ಟಕ ಅಲ್ಲ, ಮಂಗಳ ಅನ್ನೋದು ಅಲ್ಲಿರಬೇಕಲ್ಲ. ಈಗ ಶ್ರೀಯಕಾಂತಾಯ ಕಲ್ಯಾಣ ನಿದಯೇ ಅರ್ಚಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ನೋಡಿ, ಮಂಗಳಂ ಬರ್ತಾ ಇದೆ ಅಲ್ಲಿ, ಇಲ್ಲಿ ಮಂಗಳಂ ಇಲ್ಲ. ಅದು ಪ್ರತಿಭಟ ಶ್ರೇಣಿ ಭೀಷಣ ವರಗುಣ ಸ್ತೋಮಭೂಷಣ ಜನಿಭಯ ಸ್ಥಾನ ತಾರಣ ಜಗದವ ಸ್ಥಾನ ಕಾರಣ ನಿಖಿಲ ದುಷ್ಕರ್ಮ ಕರ್ಷಣ ನಿಗಮ ಸದ್ಧರ್ಮ ದರ್ಶನ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ. ಇದನ್ನು ನೋಡ್ಕೊಳ್ಳೋದು ಹೇಳಿದ್ದೀವಲ್ಲ, ಮತ್ತೆ ಬಕ್ಕೋಟು ಹೇಳು ಅಂದರೆ ಇಲ್ಲ ಅದರಲ್ಲಿ. ಮತ್ತು ಯಾಕೆ ಬರಲ್ಲ ಕೋಪ ನಮಗೆ? ಬಂತು ಮಾತ್ರ. ಬಟ್ ಅದು ಜಸ್ಟ್ ಅದು ಡೈವರ್ಟ್ ಆಗ್ತೀನಿ ನಾನು. ಯಾಕೆಂದರೆ ನನ್ನ ಸರ್ವಸ್ವ ಅವರೇ. ಹಾಗೆ ನಾನು ಗುರುಸೇವೆ ಅಂತಂದರೆ. ಆಮೇಲೆ ಒಂದು ಸಲ ಎಲ್ಲಾದರೂ ಈ ಕಾರ್ಯಕ್ರಮ ಮುಗಿದ ಮೇಲೆ ಪ್ಲೀಸ್ ರಿಪೀಟ್ ಅನ್ನೋರು ನಾನು ಮಾಡೋ ಸ್ಪೀಚನ್ನು ಮತ್ತೆ ಅದನ್ನು ಈವ್ನಿಂಗ್ ಬಂದು ರೆಸ್ಟ್ ಮಾಡೋವಾಗ ನನ್ನನ್ನು ಕರೆದು ಕೇಳೋರು, ಇದೆಲ್ಲ ಹೇಗೆ ನೀನು ಮಾತನಾಡ್ತೀಯಾ, ಮತ್ತೆ ಏನನ್ನು ಬರ್ಕೊಂಡಿರ್ತೀಯಾ, ಕಂಠಸ್ಥ ಮಾಡಿರ್ತೀಯ ಅಂತ. ಇಲ್ಲ ಸ್ವಾಮೀಜಿ, ನೀವು ಮೈಕ್ ಕೊಡೋ ಅಂದಾಗ ಇದ್ರ ಬಗ್ಗೆ ಹೇಳೋದಾಗ ನಾನು ಹೇಳಿಬಿಟ್ಟಿರ್ತೀನಿ. ಈಗ ಪ್ರತಿಷ್ಠಾಪನೆ ಅಂತ ಮಾಡುವಾಗ ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನೆ ಅಂತ ಇರುತ್ತೆ. ಅಂದರೆ ಆ ಮಂತ್ರ ಬಂದಾಗ ಅದನ್ನು ಹೇಳಬೇಕು. ಯಾರೋ ಮಂತ್ರ ಹೇಳ್ತಾರೆ, ಅದಕ್ಕೆ ಅರ್ಥ ನಾನು ಹೇಳಬೇಕು. ಆ ಅರ್ಥ ಹೇಳುವಾಗ 3 ತಾಸು ಇರುತ್ತೆ ಆ ಅರ್ಥ. ಅದು ಪಿನ್ ಡ್ರಾಪ್ ಸೈಲೆಂಟ್. ಅದು ದೇವರನ್ನು ತೂಕ ಹಾಕ್ಕೊಡೋದು, ಮತ್ತು ಇದಕ್ಕೆ ತತ್ವನ್ಯಾಸ ಪ್ರಾಣ ಪ್ರತಿಷ್ಠೆ ಹೋಮ ಮಾಡುವಾಗ ಮತ್ತೆ ಎಷ್ಟಿರುತ್ತೆ ಅದು, ಆ ಬೀಜಾಕ್ಷರ ಇರ್ತವೆ, ಕಣ್ಣಲ್ಲಿ ಯಾವ ಬೀಜಾಕ್ಷರ, ಎಡಗಣ್ಣಲ್ಲಿ ಯಾವುದು, ಹಣೆ ಮೇಲೆ ಯಾವುದು, ಪಾದಗಳಲ್ಲಿ ಯಾವುದು, ಭಗವಂತನ ಸೊಂಟದ ಭಾಗ ಯಾವ ದೇವತೆಗಳು, ಎಲ್ಲ ದೇವತೆಗಳ ವರ್ಣನೆ ಬರುತ್ತೆ. ಅದನ್ನು ನೋಡಿಕೊಳ್ಳದೆ ಅವನ್ನು ನೋಡಿ ಹೇಳೋದನ್ನು ನಾನು ನೋಡಿಕೊಳ್ಳದೆ ಹೇಳಬೇಕು. ಇವತ್ತು ಬಹುಶಃ ಅವೆಲ್ಲ ವಿಡಿಯೋಗಳಲ್ಲಿ ಇದ್ದಾವೆ. ಅವತ್ತು ಯಾರು ಇರ್ತಾ ವೈಟ್ ಆ್ಯಂಡ್ ಬ್ಲ್ಯಾಕ್ ವಿಡಿಯೋಗಳಿಂದ ಹಿಡಿದು ಎಲ್ಲೋ ಬಹುಶಃ ಇರ್ತಕ್ಕಂಥದ್ದು. ಅವತ್ತಿನ ಕಾಲ ಹಂಗಿತ್ತು, ಸೂಕ್ಷ್ಮವಾಗಿ. ಈಗ ನಮಗೆ ಬೇಸರ. ಅದೇ ಯಾವತ್ತೂ ಕೂಡ ಇವತ್ತು ನನ್ನ ಪ್ರತಿನಿತ್ಯ ಏನು ನೈವೇದ್ಯ ಅಂತ ಮಾಡ್ತೀರೋ ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ಅದಕ್ಕೆ ಸಮರ್ಪಣೆ. ಬಹುಶಃ ನಾನು ಇದನ್ನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಾನು ಎಲ್ಲಿ ಹಾಸ್ಟೆಲ್ ಅಂತ ಇತ್ತು ಅಲ್ಲಿಂದಲೂ ಕೂಡ ನನಗೆ ಯಾರೋ ಪಾಠ ಮಾಡಿದರು, ಆಗಳು ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ. ಬಟ್ ಸಣ್ಣದಾಗಿ ನಮ್ಮ ಮೇಲೆ ಎಷ್ಟು ಕೋಪ ಬಂತು, ಅದು ಹತ್ರಷ್ಟು ನಮಗೂ ಕೋಪ ಬಂತು. ಅರೆ ಹೇಗಿದೆ ಇಲ್ವಲ್ಲ ಹೇಗೆ ಮಾಡೋದಂತ ಈ ರೀತಿ ಇದೆ. ಬಟ್ ಈಗ ನಾನು ಹೇಳಿದ್ದು ಕೂಡ ಬಹುಶಃ ಅಪಚಾರವಾಗಬಹುದೇನೋ. ಗುರುಗಳು ಅಂದ ಮೇಲೆ ಅಭಿಮಾನ ಆಗಿತ್ತು ನನಗೆ. ಯಾಕಂದರೆ 20 ವರ್ಷ ಆಗಿತ್ತು ಅವ್ರು ಊಟ ಬಿಟ್ಟು. ಊಟ ಇಲ್ಲ ಅವರಿಗೆ, ಊಟ ಮಾಡಲ್ಲ. ಎಲ್ಲಿ 3 ದಿವಸ 4 ದಿವಸ ಇದ್ದರೂ 20 ವರ್ಷ. ಅದೇ ಪಪರ್ಮೆಂಟ್ ಒಂದು ಚಾಕ್ಲೇಟು, ಒಂದು ಬಿಸ್ಕೆಟ್ ಬ್ಯಾಗಲ್ಲಿರ್ತದೆ, ಮತ್ತು ನಾನು ಕೊಡೋದು. ನಾನು ಅವರಿಗೆ ಒಂದು ಪ್ರಿಪೇರ್ ಮಾಡಿ ಕೊಡ್ತಿದ್ದೆ.
ಅದೇನಂತಂದರೆ ಮಜ್ಜಿಗೆ ರಸ ಎರಡು ಮಿಕ್ಸ್ ಮಾಡಿಕೊಡ್ತಿದ್ದೆ. ಈ ಎಲ್ಲಿಯಾದರೂ ಅದಿತ್ತು ಅಂತಂದರೆ, ಆಮೇಲೆ ಯಾವುದಾದ್ರೂ ದೇವಾಲಯದ ಮೇಲೆ ಶಂಖಚಕ್ರನಾಮ ಇದೆ ಅಂತಂದರೆ ನಾನು ಆರ್ಟಿಸ್ಟ್ ಸ್ವಲ್ಪ ಹಾಗೆ ಅದನ್ನು ಬರ್ತೇನೆ. ಈಗ ನೀವು ಕೂತಿರೋದು ಹಾಗೆ ನೀಟ್ ಮಾಡಿ ನಾನು ಕೊಡಬಲ್ಲೆ. 10 ನಿಮಿಷ ನಿಮ್ಮ ವರ್ಣನೆ ಮಾಡಿ ನಾನು ಕೊಟ್ಬಿಡ್ತೀನಿ. ಒಂದು ನೀಟಾಗಿ ಹೇಗಿರ್ತಾರೆ ಹಾಗೆ ಮಾಡಿ ನಾನು ಕೊಟ್ಬಿಡ್ತೀನಿ. ಅದು ನನಗೊಂದು ರೋಗ. ಎಲ್ಲಿ ಕೂತ್ಕೊಂಡ್ರೆ ಹಾಗೆ ಮಾಡಿ ನಾನು ತುಂಬ ಜನ ಅದು ಪೇಂಟ್ ಬರೆಸ್ತಾಯಿದ್ರು. ನನ್ನ ಕಾಲೇಜ್ ದಿನಗಳಲ್ಲಿ ಅದನ್ನು ಬರೆಸ್ತಾಯಿದ್ರು. ಹಾಗೆ ಬೋರ್ಡ್ಸ್ ಆಗಿರ್ಬೋದು, ಸ್ಕೂಲ್ ಕಾಲೇಜಿಗೆ ಬ್ಯಾನರ್ ಆಗಿರ್ಬೋದು, ಪೇಂಟಿಂಗ್ ನಾನು ಬರೆತಿದ್ದೆ. ಬಹಳ ಖುಷಿ ನನಗೆ ಅದು ಬರೆಯೋದು ಅಂತಂದರೆ ಬಹಳ ಅದ್ಭುತ. ಹಾಗೆಲ್ಲ ಮಾಡ್ತಿದ್ದೆ. ಅದೊಂದು ಗೊತ್ತಿಲ್ಲ ನನಗೆ, ಅದು ಗುರುಗಳ ಅನುಗ್ರಹ ಆಗಿತ್ತು ಏನೋ, ಅದಕ್ಕಾಗಿ ಇವೆಲ್ಲ ಇದ್ದದ್ದು. ಹಾಗಾಗಿ ನನ್ನ ಗುರುಗಳ ಅನುಗ್ರಹ ನೋಡಿದ್ರೆ ಎಲ್ಲರೂ ಕೂಡ ಆಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಖಂಡಿತ ಗುರುಗಳಿಗೆ, ನಿಮ್ಮ ಗುರುಗಳ ಮೇಲೆ ಆ ಸಂದರ್ಭಕ್ಕೆ ಕೋಪ ಬಂದಿದ್ರು, ಅವ್ರ ಮೇಲೆ ಇರುವಂಥ ಒಂದು ಅಭಿಮಾನವನ್ನು ನಮ್ಮ ಜೊತೆ ವ್ಯಕ್ತಪಡಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.